ಕೊಟ್ಟೂರಿನಲ್ಲಿನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಸಂಸದ ಇ ತುಕಾರಾಂ ಮತ್ತು ಕೆ ನೇಮಿರಾಜ್ ನಾಯಕ್ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಬಿ ರೇಖಾ ರಮೇಶ್, ಉಪಾಧ್ಯಕ್ಷರಾದ ಸಿದ್ದಯ್ಯ ಅವರು ಇಂದಿರಾ ಕ್ಯಾಂಟೀನ್ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಸಂಸದರು ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ರಸಗೊಬ್ಬರ ರೇಕ್ ಪಾಯಿಂಟ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಸದ ತುಕಾರಾಂ ರವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಇಂದಿರಾ ಕ್ಯಾಂಟೀನ್ ನ್ಯಾಷನಲ್ ಹೈವೇ, ನಮ್ಮ ಕ್ಲಿನಿಕ್ ಹಾಗೂ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡುತ್ತೇನೆ ಎಂದು ತಿಳಿಸಿದರು. ಆದರೆ ಸುದ್ದಿಗಾರರು ಕೊಟ್ಟೂರಿನ ಸುತ್ತಮುತ್ತಲಿನ ಪ್ರಸ್ತುತ ತೊಂದರೆಗಳ ಬಗ್ಗೆ ಪ್ರಶ್ನೆ ಕೇಳಿದರೆ, ಇಲ್ಲಿನ ಕೆಲವು ತೊಂದರೆಗಳಿವೆ, ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಂಡು ಹೋಗುತ್ತೇನೆ ಎಂದು ತಿಳಿಸಿದರು. ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿದ್ದ ಪ್ರಕಾಶ್ ಅಣ್ಣರಿದ್ದಾರೆ, BCC ಉಪಾಧ್ಯಕ್ಷರಾಗಿದ್ದ ದ್ವಾರಕೀಶ್ ಅಣ್ಣರಿದ್ದಾರೆ, ಜೊತೆಗೆ ಎಲ್ಲ ಹಿರಿಯರು ಇದ್ದಾರೆ. ಇವತ್ತು ಮುಂಜಾನೆಯಿಂದ 3 ಇಂದಿರಾ ಕ್ಯಾಂಟೀನ್ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಸರ್ಕಾರದ, ನಮ್ಮ ರಾಜ್ಯ ಸರ್ಕಾರದ ಒಂದು ಮರೆಮ್ನಹಳ್ಳಿ, ಒಂದು ಹಗರಿಬೊಮ್ಮನಹಳ್ಳಿ, ಒಂದು ಜೊತೆಗೆ ಇವತ್ತು ಕೊಟ್ಟೂರಿನಲ್ಲಿ 3 ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿದ್ವಿ. ಅಂದರೆ ವಿಶೇಷವಾಗಿ ನಾನು ನನಗೆ ಸಂಬಂಧಪಟ್ಟಿದ್ದು ನಮ್ಮ ಕ್ಲಿನಿಕ್ ಆನ್ ವೀಲ್ ಕೂಡ ಒಂದು ಕಾರ್ಮಿಕ ಇಲಾಖೆಯಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಅಂದರೆ ನಿಮ್ಮ ಒಂದು ಪೈಲಟ್ ಪ್ರಾಜೆಕ್ಟಾಗಿ ಈಗ ತಗೊಂಡಿದ್ದೀವಿ. ಅದನ್ನು ನಮ್ಮ ತಾಲೂಕಿಗೆ ಒಂದು ಕೊಟ್ಟಿದ್ದೀವಿ. ಈಗ ಕಾರ್ಮಿಕ ಇಲಾಖೆಯಿಂದ ಬಳ್ಳಾರಿ, ವಿಜಯನಗರ ಜಿಲ್ಲೆಗೆ 2 ಬಂದಿದ್ದಾವೆ. ಅದರಲ್ಲಿ 2 ತಾಲೂಕಿಗೆ ಒಂದೊಂದು ಅಂತ ಈಗ ಕೊಟ್ಟಿದ್ವಿ. ನಾವು ಸಂಡೂರಿನಲ್ಲಿ ಮಾಡಿದ್ವಿ ಕ್ಲಿನಿಕ್ ಆನ್ ವೀಲ್ ಅಂತೇಳಿ. ಅಂದರೆ ಅಲ್ಲೇ BP ಶುಗರ್ ಟೆಸ್ಟ್ ಮಾಡಿ ಅಲ್ಲೇ ಮಾಡ್ತಕ್ಕ ಕ್ಷೇತ್ರದಲ್ಲಿ ಮಾಡಿದ್ದೀರಾ ಸರ್? ಅಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ಮಾಡಿದ್ದೀನಿ. 2ರಲ್ಲಿ 1 ಇಲ್ಲಿ ಕೊಟ್ಟಿದ್ದೀವಿ ನಾವೆಲ್ಲ. ಇವತ್ತು ಹಗರಿಬೊಮ್ಮನಹಳ್ಳಿನಲ್ಲಿ ಆಮೇಲೆ ನಮ್ಮ ಕ್ಲಿನಿಕ್ ಕೂಡ ಒಂದು ಹಗರಿಬೊಮ್ಮನಹಳ್ಳಿನಲ್ಲಿ ಇವತ್ತು ಉದ್ಘಾಟನೆ ಮಾಡ್ಕೊಂಡು ಇವತ್ತು ಬಂದಿದ್ವಿ. ಮುಖ್ಯವಾಗಿ ನ್ಯಾಷನಲ್ ಹೈವೇದೇನು ಹೊಸಪೇಟೆಯಿಂದ ನಮಗೆ ಚಿತ್ರದುರ್ಗದಿತ್ತು, ಆ ಡಣಾಪುರದ ಹತ್ರ ಭಾಳ ಪ್ರಾಬ್ಲಮ್ ಆಗ್ತಾಯಿತ್ತು. ಅಲ್ಲಿ 54 ಕೋಟಿ ವೆಚ್ಚದಲ್ಲಿ ಫ್ಲೈಓವರು ಜೊತೆಗೆ ಅಂಡರ್ ಪಾಸು ಮತ್ತು ಸರ್ವಿಸ್ ರೋಡ್ನ ಅದನ್ನು ನಿತಿನ್ ಗಡ್ಕರಿ ಹತ್ರ ಅಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಜೊತೆಗೆ ಇದು ರೇಕ್ ಪಾಯಿಂಟ್ ಕೂಡ ಈಗ ಎಸ್ಟಿಮೇಷನ್ ಮಾಡಲಿಕ್ಕೆ ಇದೆಲ್ಲ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಅಶ್ವಿನಿ ವೈಷ್ಣವ್ಗೂ, ರೈಲ್ವೆ ಮಿನಿಸ್ಟ್ರು ಮತ್ತು ನಮ್ಮ ನಡ್ಡಾಜಿ ಅವರಿಗೆ ಕೂಡ ಲೆಟರ್ ಬರೆದಿದ್ದೀವಿ ನಾವು. ಇದರ ಪ್ರಯುಕ್ತವಾಗಿ ಅದು ಫಲಪ್ರದೆ ಆಗಿದೆ. ಆಮೇಲೆ JD ಕೂಡ ಅಗ್ರಿಕಲ್ಚರ್ ಬಂದಿದ್ದು, ಅವರು ಕೂಡ ಕಂಪ್ಲೀಟ್ ಆಗಿದೆ. ಲೆಟರ್ ಕೂಡ ಇದೆ, ಎಲ್ಲ ಕೊಟ್ಟಿರ್ತಕ್ಕಂಥ ಸೆಕ್ಟರ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೆ. ಇವತ್ತು ಅಪ್ರೂವಲ್ ಆಗಿದೆ. ಮತ್ತೆ ಅದನ್ನ ಕಂಪ್ಲೀಟಾಗಿ ಎಸ್ಟಿಮೇಷನ್ ಮಾಡಿಸಿ ಸ್ಟಾಕ್ ಪಾಯಿಂಟು ಅದನ್ನು ಟೋಟಲು ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು ಅಂತೇಳಿ, ಜೊತೆಗೆ ಎಲ್ಲರೂ ಕೂಡ ತಾವೆಲ್ಲ ಕೇಳಿದರೆ ರೈಲ್ವೆ ಸ್ಟೇಷನ್ ಕೂಡ ಮತ್ತೆ ಇನ್ನೊಂದ್ಸರಿ ಬರ್ತೀನಿ ನಾನು, ಬಂದಾಗ ವಿತ್ ಅಫಿಷಿಯಲ್ಸ್ ಬಂದುಬಿಟ್ಟು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಈ ರೀತಿಯಾಗಿ ಇವತ್ತು ಕಂಪ್ಲೀಟಾಗಿ 1 ವರ್ಷದಲ್ಲಿ ಕಾರ್ಯಕ್ರಮಗಳನ್ನ ತಗೊಂಡಿದ್ದೆ. ಆಮೇಲೆ ಇನ್ನೊಂದು ಕೂಡ ನಾನು ಜುಲೈನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೆ, ಜುಲೈ 6ಕ್ಕೆ. ನೆಕ್ಸ್ಟ್ ಜುಲೈ 6ಕ್ಕೆ ನಾನು 1 ವರ್ಷದಲ್ಲಿ ನಾನು ಏನು ಕಾರ್ಯಕ್ರಮಗಳು ಮಾಡ್ಕೊಂಬಂದ್ರೆ ಅಕೌಂಟಬಿಲಿಟಿ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ. ಒಂದು ವಿಜಯನಗರ ಜಿಲ್ಲೆನಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆನಲ್ಲಿ. ನಾನು ಬಳ್ಳಾರಿ ಸಂಸದ, ಬಟ್ ಆಗಿದ್ದಕ್ಕೆ ಏನು ನಾನು 1 ವರ್ಷದಲ್ಲಿ ಮಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತು ನಮ್ಮ ರಾಘವೇಂದ್ರ ಅವರು ಶಿವಮೊಗ್ಗ ಸಂಸದರು, ಜೊತೆಗೆ ದಾವಣಗೆರೆ ಸಂಸದರಾಗಿರ್ತಾರೆ ಪ್ರಭಾ ಮಲ್ಲಿಕಾರ್ಜುನ ಅಶ್ವಿನವರು, ನಾವೆಲ್ಲರೂ ಸೇರಿಬಿಟ್ಟು ಇದು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಪೆಂಡಿಂಗ್ ಇದೆ. ಇದು ಸ್ಟೇಟ್ ಹೈವೇ ನಮ್ಮದು 25ನ ಅಪ್ಗ್ರೇಡೇಷನ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಇದನ್ನು ಫಾಲೋಅಪ್ ಮಾಡಿದ್ದೀವಿ. ಸಮಿತಿ ಮತ್ತು ನಾವೆಲ್ಲರೂ ಒಂದು ನಿಯೋಗ ತೊಗೊಂಡು ಹೋಗಿ ಇದನ್ನು ಅಪ್ರೂವ್ ಮಾಡ್ಸಕ್ಕಂಥದ್ದು ಕೂಡ ಒಂದು ಪ್ಲ್ಯಾನ್ ಮಾಡಿಸಿದ್ದೀವಿ. ಎಲ್ಲ ಮರೆಮ್ನಹಳ್ಳಿಯಿಂದ ಅಪ್ ಟು ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿಯಿಂದ ಹರಿಹರ, ಅಲ್ಲಿಂದ ಹೊನ್ನಳ್ಳಿ, ಶಿವಮೊಗ್ಗ, ಇದನ್ನ ಕಂಪ್ಲೀಟಾಗಿ ಇದರ ಅನುಮೋದನೆಗೆ ಇದು ಹೋಗಿದೆ. ಇದು ಮಾಡ್ತಕ್ಕಂಥದ್ದು ಮಾಡಿ ಈ ಥರ, ಯಾಕಂದರೆ ನಾನು ಸಂಡೂರಿನಲ್ಲಿ ಇದ್ದಾಗ ಕಂಪ್ಲೀಟಾಗಿ ರಸ್ತೆಗಳನ್ನೆಲ್ಲ ಒಳ್ಳೆಯ ರಸ್ತೆಗಳನ್ನ, ಇದರಿಂದ ಏನಾಗ್ತದೆ ಅಂದರೆ ಹೆಲ್ತು, ಎಜುಕೇಷನ್ನು, ಕಾಮನ್ ಮ್ಯಾನ್ ಟ್ರಾನ್ಸ್ಪೋರ್ಟು, ಆಮೇಲೆ ಎಕಾನಮಿ, ಜೊತೆಗೆ ನ್ಯೂಸ್ ಸೇವಿಂಗ್ಸ್, ಆ ನಿಟ್ಟಿನಲ್ಲಿ ಇವತ್ತು ನಾವೊಂದು ನ್ಯಾಷನಲ್ ಹೈವೇನ 25 ಸ್ಟೇಟ್ ಹೈವೇನ 25ನ ಅಪ್ಗ್ರೇಡೇಷನ್ ಮಾಡಿ ನ್ಯಾಷನಲ್ ಹೈವೇ ಮಾಡಿ ಡೆವಲಪ್ಮೆಂಟ್ಗೊಂಡ್ರೆ ನಾವು ಇದನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಇನ್ನೊಂದು ಕೂಡ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಭಾಗದಲ್ಲಿ, ಅಲ್ಲೆಲ್ಲಿಂದ ಈ ಥರ ಕನೆಕ್ಟ್ ಮಾಡೋದು ಒಂದು ಪ್ರಪೋಸಲ್, ಮತ್ತು ಇನ್ನೇನು ಗಟ್ಟಿಯಾಗಿ ಮತ್ತೆ ಇಟ್ಕೊಳಕ್ಕೆ ಹೋಗ್ಬಿಟ್ಟು ಒಂದು ವಿಷನ್ ಇದೆ ನನಗೆ ಹೆಂಗೆ ಮಾಡಬೇಕು ಅಂತೇಳಿ. ಈಗ ಅದು ನ್ಯಾಷನಲ್ ಹೈವೇ ಕೂಡ ಒಂದು ಇದು ಡೆವಲಪ್ ಆಗಿದೆ.
ಕಂಪ್ಲೀಟ್ ಆಗಿ 5 ಇದು ಭಾಳ ಇಂಪಾರ್ಟೆಂಟ್ ಇದೆ 544 DD ಅನಂತಪುರದಿಂದ ರಾಯದುರ್ಗ ಮೊಣಕಲ್ಮೂರಿಗಾಗಿದೆ. ನಮ್ದೊಂದು ಸಬ್ಮಿಷನ್ ಇವೆಲ್ಲ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶನ ನಮ್ದೇನಿದೆ ಸರ್ ಪ್ರಕಾಶ್ ಸರ್ ಅಂದರೆ ಅದನ್ನ ಕೂಡ್ಲಿಗಿ ಮಠ ವಯ ಗುಡೇಕೋಟೆ ಕೂಡ್ಲಿಗಿ ಅಲ್ಲಿಂದ ಕೊಟ್ಟೂರು ಕೊಪ್ಪನಹಳ್ಳಿಯಿಂದ ಹರಪನಹಳ್ಳಿ ಆ ರೂಟ್ ಹಂಗೆ ಕನೆಕ್ಟ್ ಆಗ್ತದೆ, ಈ ರೂಟ್ ಹಿಂಗೆ ಕನೆಕ್ಟ್ ಮಾಡಬೇಕು. ಇದನ್ನ SH 150A ನಮ್ದೇನಿದೆ ಅಲ್ಲ ಕೊಲ್ಲಾಪುರ ಅದರಿಂದ ಇದು ಕನೆಕ್ಟ್ ಮಾಡಬೇಕಂತ ಪ್ರಪೋಸಲ್ ಕಳಿಸ್ತಾ ಇದ್ದೀನಿ. ಇನ್ನು ಅದನ್ನೆಲ್ಲ ಕುಂತ್ಕೊಂಡು ಅದ್ರ ನಿಮ್ಗೆ ಒಂದು ಪ್ರಪೋಸಲ್ ಕೂಡ ರೆಡಿ ಮಾಡೋಣ. ಅದು ಆಲ್ರೆಡಿ ಅನಂತಪುರದಿಂದ ರಾಯದುರ್ಗ ಮಠ ಬಂದಿದೆ, ಮೊಣಕಲ್ಮೂರಿಗೆ ಡೆವಲಪ್ ಆಗಿದೆ. ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ. ಇದು ಅಪ್ರೂವಲ್ ಆದರೆ ಇದು ಅಪ್ರೂವಲ್ ಆಗುತ್ತೆ. ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ ನಮ್ಮ 5 ತಾಲೂಕುಗಳಿಗೆ ಭಾಳ ಅನುಕೂಲ ಆಗುತ್ತೆ. ಕಂಪ್ಲೀಟ್ ಆಗಿ ಭಾಳ ಸಮಸ್ಯೆ ಇದೆ. ಇದೇನಾಗುತ್ತೆ ಅವಾಗ ಕೊಟ್ಟೂರು ಕೂಡ ಬೈಪಾಸ್ ಆಗುತ್ತೆ. ನಮಗೆ ನಮ್ಮ ಬಡವಿ ಇದು ಬೆಣ್ಣೆಹಳ್ಳಿ ಇದೆಲ್ಲ ರೈಲ್ವೆ ಇದಾಯ್ತು ಅವಾಗಿಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿದ್ದಾಗ ಆದಾಗಿಂದ ಅಲ್ಲಿ ಉದ್ಯಾನವನ ಇಲ್ಲ, ಒಂದು ಮೂತ್ರ ಶೌಚಾಲಯ ಇಲ್ಲ, ಮತ್ತೆ ಅಲ್ಲಿ ಇನ್ನೊಂದು ರೋಡ್ ಸರಿ ಇಲ್ಲ. ರೈಲ್ವೆ ಮೇನ್ ಸೋಮಣ್ಣವ್ರು ಬಂದಿದ್ರು, ನಾವು ಮಾತಾಡಿದ್ದೀವಿ. ಅಗಿರಿಬೊಮ್ಮಳ್ಳಿ ಮತ್ತು ಕೊಟ್ಟೂರು ಸ್ಟೇಷನ್ನ ಒಂದು ಮಾಡಲ್ ಸ್ಟೇಷನ್ ಆಗಿ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಮತ್ತೆ ನಾನು ವಿಸಿಟ್ ಮಾಡ್ತಾರೆ ಮಾಡಿ ನಾನು ಕೇಳಿದೆ ಲೇಡೀಸ್ದು ರೆಸ್ಟ್ ರೂಮ್ ವೇಟಿಂಗ್ ರೂಮ್ ಇದೇನಪ್ಪ ಅಂತಂತೇಳಿ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ತಗೊಂಡು ವಿಸಿಟ್ ಮಾಡಿದ್ದೀನಿ. ಸರ್ ಮುಂದಿನ ಇನ್ನೊಂದು ಕ್ವಶನ್, ಕೊಟ್ಟೂರು ಸುತ್ತಮುತ್ತ ಈ ಕಡೆ ಹೋದ್ರೆ ಇಟ್ಟಿಗೆ ರಸ್ತೆಯಲ್ಲಿ ಅಲ್ಲೊಂದು ಬ್ರಿಡ್ಜ್ ಇದೆ, ಮತ್ತೆ ಇಲ್ಲಿ ಐನಹಳ್ಳಿ ಹತ್ರ ಒಂದು ಬ್ರಿಡ್ಜ್ ಇದೆ. ಈ ಕಡೆ ಕೂಡ್ಲಿಗಿ ರಸ್ತೆಯಲ್ಲಿ ಅಲ್ಲೊಂದು ಹಳ್ಳ ಹರಿತಿದೆ, ಮತ್ತೆ ಇಲ್ಲಿ ಸನ್ನಿಧಿ ಕಾಲೇಜ್ ಹತ್ರ ಒಂದು ಇದೆ. ಈ 4 ಭಾಗಕ್ಕೂ ಅಲ್ಲಿ ಸರಿಯಾದ ರೀತಿ ಯಾವತ್ತು ರೋಡ್ PWD ರೋಡ್ ಒಂದು ಸರಿ ಅದನ್ನೇ ಹೇಳಿದ್ರಲ್ಲ, ಈ ಡಿಸ್ಟಿಕ್ ರೋಡ್ ಬಿಟ್ಟೆ ನ್ಯಾಷನಲ್ ಹೈವೇ ಆದ್ರೆ ಮುಗಿದ ಹೋಯ್ತಲ್ಲ. ಏನಿದೆ ಶಾಶ್ವತ ಪರಿಹಾರ ಆಗಿ ಹೋಗ್ತೈತಲ್ಲ, ಉಜ್ಜಿನಿ ಮಠಕ್ಕೂ ನಮ್ಮ ಕೊಟ್ಟೂರು ಮಠಕ್ಕೂ ಇದಕ್ಕೂ ಬಸವೇಶ್ವರನಿಗೂ ಎಲ್ಲರಿಗೂ ಸರಿ ಹೋಗ್ತದಲ್ಲಿ. ಇದಕ್ಕೆ ಸಮಸ್ಯೆನೇ ಇರಲ್ಲ. ಟೂರಿಸಂ ಡೆವಲಪ್ಮೆಂಟ್ ಆಗುತ್ತೆ. ಆಮೇಲೆ ನಮಗೆ ಬಿಸ್ನೆಸ್ ಭೂಮಿ ಪೂಜೆ ಮಾಡಿದ್ದೀವಿ 35.5 ಕೋಟಿ ವೆಚ್ಚದಲ್ಲಿ. ಆಮೇಲೆ LC37 ಬೊಮ್ಮನಹಳ್ಳಿದು ಈಗ ಎಸ್ಟಿಮೇಷನ್ ಮೋಸ್ಟ್ಲಿ ಆಗಸ್ಟ್ನಲ್ಲಿ ಅದು ಕೂಡ ನಾವು ಟೆಂಡರ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಈ ರೀತಿಯಾಗಿ ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ MP ಗ್ರಾಂಟ್ನ ನಾನು ಡಿಫ್ರೆಂಟಾಗಿ ಕೊಟ್ಟಿದ್ದೀನಿ ಎಲ್ಲರೂ ಕೂಡ. ಇದು ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ನಾನು ಫೋಕಸ್ ಮಾಡಿದ್ದೀನಿ. ಒಂದು ಕ್ಷೇತ್ರಕ್ಕೆ ಎಲ್ಲ ಕ್ಷೇತ್ರಕ್ಕೂ 82 ಲಕ್ಷ ಕೊಟ್ಟಿದ್ದೀನಿ. ಇದು ಫೋಟೋ ತಗೊಂಡ್ಬಿಟ್ಟಿರಲ್ಲ ಇದೆ. ಈ ರೀತಿಯಾಗಿ ಕಂಪ್ಲೀಟಾಗಿ ಅಗಿರಿಬೊಮ್ಮನಹಳ್ಳಿ ಇದು ಕ್ಷೇತ್ರಕ್ಕೆ 82 ಲಕ್ಷ ಕೊಟ್ಟಿದ್ದೀನಿ. ಎಷ್ಟು ಸರ್? 82 ಲಕ್ಷ. ಇದರಲ್ಲಿ ಡಿಸೇಬಲ್ಸಿಗೆಲ್ಲ 3 ವೀಲ್ 125 cc ಕೊಡ್ತಾ ಇದ್ದೀನಿ. ಅವರಿಗೊಂದು ಮತ್ತೆ ಬದುಕಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಕೊಟ್ಟಿದ್ದೀನಿ. ಆಮೇಲೆ 3 ಹೈಸ್ಕೂಲ್ಗಳಿಗೆ ಎಲ್ಲ ಹೈಸ್ಕೂಲ್ಗಳಿಗೆ ಡಿಜಿಟಲ್ ಲೈಬ್ರರಿ ಮತ್ತು ಫರ್ನಿಚರ್ಸು ಮ್ಯಾನ್ಯಲ್ ಲೈಬ್ರರಿ ಕೊಡಬೇಕು. ಒಂದು ಹೈಸ್ಕೂಲ್ಗೆ 7 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ಸರ್. 7 ಲಕ್ಷ ಒಂದು ಹೈಸ್ಕೂಲ್ ಹೇಳ್ಬಿಡ್ತೀನಿ. ಆಮೇಲೆ ರೈತ ಸಂಪರ್ಕ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ದೊಡ್ಡರಾಮಣ್ಣ, MMG ಸತ್ಯಪ್ರಕಾಶ್, BDCC ಬ್ಯಾಂಕ್ ಉಪಾಧ್ಯಕ್ಷರಾದ ದಾರುಕೇಶ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಸರುಲ್ಲಾ, ಅಡಿಕೆ ಮಂಜುನಾಥ್, ಇಂಜಿನಿಯರ್ ಅಶೋಕ್, DSS ಜಿಲ್ಲಾ ಸಂಚಾಲಕರಾದ ಬಿಮರಿಸ್ವಾಮಿ, ಪಟ್ಟಣ ಪಂಚಾಯಿತಿ ಸದಸ್ಯರು, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಿಗಟೇರಿ ಜಯಪ್ಪ, ಭಾರತ ವೈಭವ ನ್ಯೂಸ್, ವಿಜಯನಗರ. Your resume to 9019229369.